ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ಹಿಂದೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ನಮ್ಮ ಅಕ್ಕ ಅವರು ನನಗೆ ಹೂವು ಎಲ್ಲನೂ ಪೋಣಿಸಿದ್ದು ತಲೆಗೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಮನೆಯಲ್ಲಿದ್ದರು. ಸರಿ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ನಡಿ ಮಮ್ಮಿ ವಿಡಿಯೋ ಮಾಡೋಣ ಅಂತೇಳಿ ಬಂದ ನನ್ನ ಮಗ. ನೋಡೋರಲ್ಲ ಯಾವ ಥರ ರಿಯಾಕ್ಟ್ ಆಗ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದಂಥದ್ದು. ಏನೋ ಅವ್ರ ಖುಷಿಗೆ ಅವರು ಮಾಡಿದ್ದಾರೆ, ಸರಿ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೆ. ಚೆನ್ನಾಗೂ ಇತ್ತಲ್ವ ಆವಾಗ, ಆಗಿನ ಕಾಲದಲ್ಲಿ ಈ ಥರನೇ ಇಟ್ಕೊತಾ ಇದ್ದಿದ್ದು. ನಮ್ಮ ಅಪ್ಪ ನೋಡ್ತಾ ಇದ್ದಾನೆ, ನೋಡಿ ನೀವೇ ಯಾರೋ ನನ್ನ ಮಗಳಿಗೆ ಈ ಥರ ಮಾಡಿರೋದು ಯಾರು ಅನ್ನೋ ಇದರಲ್ಲಿ ನೋಡ್ತಾ ಇದ್ದಾನೆ. ಇನ್ನು ಅದೆಲ್ಲ ಅದೇ ನಮ್ಮ ಅಕ್ಕವ್ರೂ ಹಾಲು ಎಲ್ಲನೂ ಹಿಂಡ್ಕೊಂಡು ಬಂದು, ಇನ್ನು ಕಾಫಿ ಟೀ ಎಲ್ಲನೂ ಸ್ಟಾರ್ಟ್ ಆಯಿತು. ಎಲ್ಲರೂ ಕಾಫಿ ಟೀ ಎಲ್ಲನೂ ಕುಡ್ಕೊತ ಹಾಗೆ ಕೂತ್ಕೊಂಡಿದ್ವಿ. ಇನ್ನು ಅವತ್ತು ಇದು ಎಲ್ಲ ಮಾಡಿದ್ದಿದ್ದೆಲ್ಲ ಹಾಗೆ ಇತ್ತಲ್ವ, ಚಿಕನ್ ಸಾಂಬಾರು ಎಲ್ಲನೂ. ಅದಕ್ಕೇ ಮುದ್ದೆ, ರೈಸು ಈ ಥರ ಎಲ್ಲನೂ ಮಾಡಿ ಇದ್ದು ಆಯಿತು. ಹಾಗೆ ಮಾತಾಡ್ಕೊತ ಎಲ್ಲರೂ ಕಾಫಿ ಟೀ ಕುಡಿಯುತ್ತಾ ಹಾಗೆ ಕೂತ್ಕೊಂಡು ಇದ್ದೀವಿ. ನಮ್ಮ ಅಕ್ಕ ಅವರು ಎಲ್ಲ, ಇನ್ನು ನಮ್ಮ ಭಾವ ಹಾಲು ಎತ್ಕೊಂಡು ಹೋಗಿರ್ತಾನೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ. ಅದು ಆಗ ಅಂದ್ಕೊಂಡು ಹಾಗೆ ಮಾಡಿದಂಥದ್ದು. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ನನಗೆ ಅನ್ನಿಸ್ತು ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಅವರೆಲ್ಲ ಯಾವ ಥರ ಅಂದ್ಕೊತಾರೆ ಏನೋ ಅಂತ ಹೇಳ್ಬಿಟ್ಟು ಅಲ್ಲೊಂದು ಮಾತು ಬಂತು, ಸರಿ ಅಂತ ಹೇಳ್ಬಿಟ್ಟು ಆಗ ಸುಮ್ಮನೆ ಇದ್ದೋದ್ವಿ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಅಂದ್ಕೊಂಡು 1:30 ನನ್ನ ಅಕ್ಕನ ಮಗನ ಇಬ್ಬರನ್ನೂ ಕಳಿಸಿ ಮುಳಬಾಗಿಲಿಗೆ ಹೋಗಿ ಒಂದು ಅರ್ಧ kg ಮೊಗ್ಗನ್ನ ತೊಗೊಂಬಂದು ಇವಾಗ ಪೋಣಿಸ್ತಾ ಇದ್ದೀವಿ. ಮೊಗ್ಗಿನ ಜಡೆ ಹಾಕೋಣ ಅಂತೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ದಿರೇ ನಾನು ನಮ್ಮ ಅಕ್ಕ ಎಲ್ಲನೂ ತೊಗೊಂಬಂದು ಪೋಣಿಸ್ತಾ ಇದ್ವಿ. ಮಕ್ಕಳನ್ನ ಕಳಿಸಿ, ನಮ್ಮ ಹುಡುಗಿಗೆ ಎಲ್ಲನೂ ಗೊತ್ತಿಲ್ಲ ನಾವು ಈ ಥರ ತೊಗೊಂಬರ್ತೀವಿ, ಹೇಳಿದ್ದೀವಿ ಅಂತ ಕೂಡ. ಮತ್ತು ಅವಳಿಗೆ ಅಂತ ಇದ್ಲು, ನಾನು ಅಂದ್ಕೊಂಡೆ ಹೋದ್ಸಲ ಅಂದರೆ ಅಲ್ಲಿ ಯಾರಿಗೋ ಮಕ್ಕಳಿಗೆ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡ್ರಂತೆ. ನಮ್ಮಮ್ಮ ಯಾವಾಗ್ಲೂ ಇಯರೂ ಹಾಕ್ತಾಯಿದ್ರು, ಈ ಸಲ ಹಾಕಲ್ಲ, ಇಷ್ಟೇ ಲಾಸ್ಟು ಅಂತೇಳಿ ಅವ್ರ ಮನೆಯಲ್ಲೇ ಅಂದ್ಕೊಂಡ್ಲಂತೆ. ಇವಾಗ ಹೇಳ್ತಾ ಇದ್ದಾಳೆ, ನಾನು ಈ ಥರ ಅಂದ್ಕೊಂಡೆ, ಇವಾಗ ನೀವೇ ಹಾಕ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾಯಿದ್ರು. ಅದೇ ಅವ್ರಿಗೆ ಎಷ್ಟೇ ಇದ್ದರೂ ಎಷ್ಟೇ ದೊಡ್ಡವರಾದರೂ ನಮಗೆ ಚಿಕ್ಕ ಮಕ್ಕಳ ಥರನೇ ಅಲ್ವಾ, ಆ ಥರ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಮೇಕಪ್ಪೂ ಮಾಡಿದೆ. ಅಂದರೆ ಸಿಂಪಲ್ಲಾಗಿಯೇ, ಜಾಸ್ತಿ ಏನಿಲ್ಲ. ಇಲ್ಲಿ ಬಂದ್ಬಿಟ್ಟು ಇನ್ನು ಲಿಪ್ಸ್ಟಿಕ್ಕು ಎಲ್ಲ ಹಾಕಿದ್ರೆ ಸ್ವಲ್ಪ ಎತ್ತೆಣ್ಣೆ ಕಾಣುತ್ತಲ್ವ, ಆ ಥರ ಸಿಂಪಲ್ಲಾಗಿ ಮೇಕಪ್ ಕೂಡ ಮಾಡಿದೆ. ಹಾಗೆ ಯಾವ ಥರ ಇರುತ್ತೆ ಏನು ಮೇಕಪ್ ಎಲ್ಲ ಸೆಟ್ ಆದಮೇಲೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಸ್ಟ್ರೆಚಾಗಿ ಏನೂ ತೋರಿಸಿಲ್ಲ, ನಾನು ಹೊಲ್ದಿದ್ದಂಥ ಮಗ್ಗಿನ ಜಡೆಗೆ ನಾನು ಫೋಕಸ್ ಮಾಡಿರೋದು, ಇನ್ನೇನಕ್ಕೂ ಇಲ್ಲ. ಸುಮ್ಮನೆ ನೋಡಿ, ಆವತ್ತು 1:30 ಆ ಥರ ಅಲ್ವಾ, ಅದನ್ನೆಲ್ಲನೂ ಚಿಕ್ಕದಾಗಿ ಈ ಜಡೆ ನಾನು ಪೋಣಿಸಿದ್ದು, ಮೇಲ್ಗಡೆ ಇರೋಂಥ ಜಡೆ ನಮ್ಮ ಅಕ್ಕ ಪೋಣಿಸಿದ್ದು, ಮಗ್ಗು ನಮ್ಮಮ್ಮ ಮತ್ತು ಪಕ್ಕದ ಮನೆಯವರೊಬ್ಬರು ಇದ್ದರು, ಅವ್ರು ಪೋಣಿಸಿದ್ರು. ಆ ಥರ ನೋಡಿ, ಈ ಕುಚ್ಚು ಇರುತ್ತಲ್ಲ ಅದನ್ನು ನಮ್ಮಮ್ಮ ಪೋಣಿಸಿದ್ದು. ಆ ಥರ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತ ಈ ಥರ ಮಾಡಿದಂಥದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಜಡೆ ಅಂತೂ, ತುಂಬ ಸೂಪರಾಗಿ ಬಂದಿತ್ತು ಜಡೆ. ಇವಾಗ ಹಾಕ್ತಿದ್ದೀನಲ್ಲ, ಮೇಲೆ ತಲೆಗೆ ಹಾಕಿದ್ವಲ್ಲ, ಅದನ್ನು ನಮ್ಮ ಅಕ್ಕ, ಎರಡನೇ ಅಕ್ಕ ಪೋಣಿಸಿದ್ದು. ಇನ್ನು ನಮ್ಮ ದೊಡ್ಡಕ್ಕನಿಗೆ ಕೆಲಸ ಇರುತ್ತಲ್ವ, ಅದೊಂದು ಇದೊಂದು ಅಡುಗೆ ಆ ಥರ ಈ ಥರ ಎಲ್ಲನೂ ಅವರು ಆ ಬ್ಯುಸಿಯಲ್ಲಿದ್ದರು. ಮಗ್ಗಿನ ಜಡೆ ಅಂತೂ ತುಂಬಾ ಇಷ್ಟ ಆಯಿತು. ನಾವು ಚಿಕ್ಕವರಿದ್ದಾಗ ನಮ್ಮ ಗಿಡಗಳಲ್ಲೇ ಜಾಸ್ತಿ ಮೊಗ್ಗು ಸಿಗ್ತಾಯಿತ್ತು. ಆವಾಗ ದಿನಾಲು ಅಂದರೆ ಯಾವಾಗ್ಲೂ ಮಗ್ಗು ಸಿಕ್ಕಿದಾಗೆಲ್ಲನೂ ನಾನು ಜಾಸ್ತಿನೇ ಆವಾಗ ಕೃಷ್ಣ ಕೊಪ್ಪು ಅಂತ ಹೇಳ್ತಾಯಿದ್ರು. ಆ ಥರ ಚಿಕ್ಕ ಮಗು ಇದ್ದಾಗ ಆ ಥರ ಹಾಕಿದ್ರು. ಮತ್ತು ಸ್ವಲ್ಪ ದೊಡ್ಡವಳಾದಮೇಲೆ ಇದು ಪೋಣಿ ಗಂಟು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ತಾಯಿದ್ರು. ಆ ಥರ ಎಲ್ಲನೂ ಆವಾಗ ಮೊಗ್ಗು ಜಾಸ್ತಿ ಇತ್ತು. ಅಂದರೆ ಮೊಗ್ಗು ಈ ಥರ ಜಡೆ ಹಾಕೋದಂದ್ರೆ ತುಂಬ ರೇರು. ಅದೊಂಥರ ಅದು ತುಂಬ ಲೇಟ್ ಆಗುತ್ತಲ್ವ ಅದು ಅಂತ ಹೇಳಿಬಿಟ್ಟು ಅದು ಕಡಿಮೆನೇ. ಈ ಥರ ಪೋಣಿ ಹಾಕೋದು ಇದೇ ಥರನೇ ಜಾಸ್ತಿ ಆಗ್ತಾಯಿದ್ದಂಥದ್ದು. ಇನ್ನು ಮೊಗ್ಗು ಎಲ್ಲ ಅರ್ಧ kg ಮೊಗ್ಗಲ್ವ, ಹಾಗೆ ಮಗುನೂ ಚೆನ್ನಾಗಿ ಬಂದಿತ್ತು. ಹಾಗೆ ಜಡೆನೂ ಅಷ್ಟೇ ದೊಡ್ಡದಾಗಿ ತುಂಬಾ ಸೂಪರಾಗಿ ಹೂವಿನ ಜಡೆ ಅಂತೂ
ಆ ಹುಡುಗಿ ಚಿಕ್ಕವಳಿದ್ದಾಗ ನಮ್ಮೂರಿಗೆಲ್ಲನೂ ಬರ್ತಾಯಿದ್ರು. ಆವಾಗ ಒಂದ್ಸಲ ನಮ್ಮವರು ಹಾಗೆ ತೊಗೊಂಬಂದಿದ್ರು ರಜೆಗಳಿಗೆ ಊರಿಗೆ ಬಂದಾಗ. ನಾನು ನಾರ್ಮಲಾಗಿ ಏನೋ ಮಾಡ್ಕೊಳಕ್ಕೆ ತಂದಿದ್ದಾರೆ ಅಂತಂದು ಸುಮ್ಮನೆ ಇದ್ದೋಗಿದ್ದೆ. ಮತ್ತು ಅಂದರೆ ಜಾಸ್ತಿ ತೊಗೊಂಬಂದಿದ್ರು. ಮತ್ತು ಹೇಳ್ತಾಯಿದ್ರು ಆ ಹುಡುಗಿಗೆ ಜಡೆ ಹಾಕಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಸರಿ ಅಂತೇಳ್ಬಿಟ್ಟು ಆವಾಗ ನೈಟೆಲ್ಲನೂ ಹೊಲ್ದೆ. ಅವಾಗ್ಲೂ ಅಷ್ಟೇ ಕರೆಂಟ್ ಇಲ್ಲ, ಇವತ್ತೂ ಅಷ್ಟೇ ಕರೆಂಟ್ ಇಲ್ಲ. ಬೇಡ ಹೋಗೋದು ಬರೋದು ಹಾಗೆ ಈಗ ಅನ್ನೋಷ್ಟರೊಳಗೆ ಕತ್ಲಾಗೋಯ್ತು. ಸರಿ ಅವತ್ತೆಲ್ಲ ನೈಟೆಲ್ಲ ಹೊಲ್ದು ಮತ್ತೆ ಬೆಳಿಗ್ಗೆ ಎದ್ದು ಹಾಕಿ ಫೋಟೋ ಹಿಡ್ದು ಇವೆ. ಆವಾಗ ಇದ್ದಾವೆ ಅಲ್ಲೇ ಅವ್ರ ಮನೆಯಲ್ಲಿದೆ, ಇಲ್ಲಿ ಇಲ್ಲ, ಇನ್ನು ಹುಡುಕ್ಬೇಕು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಇತ್ತು. ಅದಕ್ಕೆ ಇವಾಗ ಜಡೆನ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಬಂದಿತ್ತು ಹೂವಿನ ಜಡೆ ಅಂತೂ ದೊಡ್ಡದಾಗಿ ನೋಡಿ. ಇವಾಗ ಇಷ್ಟೇ ಸಾಕು ಅಂತೇಳಿ ಅಂದ್ಕೊಂಡಿದ್ವಿ. ಮತ್ತು ಇನ್ನೂ ಒಂದು ಇತ್ತು, ಸರಿ ಅಂತೇಳ್ಬಿಟ್ಟು ಇನ್ನೂ ಅಂದರೆ ಮುಂದ್ಗಡೆಯಿಂದ ನೋಡಿದ್ರೆ ಹಿಂದ್ಗಡೆ ಹೂವು ಇದೆ ಅಂತ ಹೇಳ್ಬಿಟ್ಟು ಫೀಲ್ ಆಗಬೇಕು, ಆ ಥರ ಇರಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸುತ್ತೂ ಸುತ್ತಿದೆ ಮೇಲ್ಗಡೆ. ನೋಡಿ ಜಡೆ ಅಂತೂ ಈ ಥರ ಬಂದಿದೆ. ಆದಷ್ಟು ನಾನು ನಾವು ರೆಡಿ ಮಾಡಿದಂಥ ಹೂವಿನ ಜಡೆನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಅವ್ಳಿಗೆ ರೆಡಿಯಾಗಿ ಎಲ್ಲ ಸೀರೆ ಎಲ್ಲನೂ ಉಟ್ಕೊಂಡು ರೆಡಿ ಮಾಡಿದ್ವಿ. ಅದೇ ಹೇಳ್ದೆ ಅಲ್ವ, ಕರೆಂಟ್ ಹೋಗೋದು ಬರೋದು. ಅವತ್ತು ಮಳೆ, ಕರೆಂಟ್ ಇರಲಿಲ್ಲ. ಮತ್ತು ಅಲ್ಲೇ ಫೋಟೋ ಸ್ಟುಡಿಯೋ ಹತ್ರ ಹೋಗಿ ಅಲ್ಲಿ ಕೆಲವೊಂದು ಫೋಟೋಸ್ ನಾನು ತಗೊಂಡು ಬಂದರು. ಫ್ರಂಟಲ್ಲಿ ಇಷ್ಟೇ ತೋರಿಸ್ತಾ ಇರೋದು. ಅಲ್ಲಿಯೂ ಅಷ್ಟೇ ಫೋಟೋ ಸ್ಟುಡಿಯೋದಲ್ಲಿ ಬ್ಯಾಟ್ರಿ ಇಟ್ಕೊಂಡು ಕೆಲವೊಂದು ಇವುಗಳನ್ನ ಫೋಟೋಸ್ನ ಹಿಡ್ದಿದ್ದು. ಮತ್ತು ಜ್ಯುವೆಲರೀಸ್ ಹಾಕ್ಕೊಂಡು ಒಂದು ಸೆಟ್ಟು, ಮತ್ತು ನಾರ್ಮಲ್ ಜ್ಯುವೆಲರಿ ಹಾಕ್ಕೊಂಡು ಇನ್ನೊಂದು ಸೆಟ್ಟು ಅಂತ ಹೇಳ್ಬಿಟ್ಟು ಫೋಟೋ ಹಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಇದು ಬಂದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ಬಿಟ್ಟ ಮೇಲೆ ಈ ಸೆಕೆಗೆ ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಬೇಡ ಬಿಡಿ ಅವತ್ತು ನಮ್ಮ ಕತೆ. ಸರಿಯಾಗಿ ಫೋಟೋ ಹಿಡ್ಕೊಳ್ಳೋಕೆ ಕೂಡ ಆಗಲಿಲ್ಲ. ಇನ್ನು ಆವತ್ತು ಬಂದ್ಬಿಟ್ಟು ಇನ್ನು ನಮ್ಮ ಭಾವ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಬಂದರು ಅವತ್ತು ನೈಟಲ್ಲಿ ಬೆಂಗಳೂರಿಂದ. ಮತ್ತು ಇನ್ನು ಹುಡುಗಿಗೆ ಪಿಜ್ಜಾ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಪಿಜ್ಜಾ ಎಲ್ಲನೂ ವೆರೈಟೀಸು 4 ತರಿಸಿದ್ರು ನಮ್ಮ ಅಕ್ಕ ಅವರು. ತಗೊಂಡು ಬಂದರು ಅವರು ಬೆಂಗಳೂರಿಂದ ಬರೋವಾಗ. ಅದನ್ನು ಬಿಸಿ ಮಾಡಿ ನನ್ನ ಮಗ ಎಲ್ಲರಿಗೂ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದೀವಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಈ ಥರ ಇರುತ್ತೆ ಫ್ಯಾಮ್ಲಿ ಎಲ್ಲನೂ ಒಟ್ಟಾಗಿದ್ದಾಗ ಚೆನ್ನಾಗಿರುತ್ತೆ. ನಾವು ಬೇರೆ ಅವ್ರು ಬೇರೆ ಅಂತೇಳ್ಬಿಟ್ಟು ಇದು ಮಾಡಿದ್ರೆ ಅದು ಏನು ಚೆನ್ನಾಗಿರೋದಿಲ್ಲ. ಕೆಲವರೊಬ್ಬರು ಇರ್ತಾರೆ, ಏನಾದರೂ ಹೋದ್ರೆ ಏನಕ್ಕೆ ಕೂಡಿದ್ರೆ ಏನಾದರೂ ಹೇಳ್ಕೊಟ್ಬಿಡ್ತಾರೇನೋ, ಹಾಗೇನೋ ಹೀಗೇನೋ ಅಂತೇಳ್ಬಿಟ್ಟು. ಅವರೂ ಮನುಷ್ಯರೇ, ಅವ್ರಿಗೂ ಎಲ್ಲ ಇದೆ ಅಂತೇಳ್ಬಿಟ್ಟು ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಫೈನಲ್ ಆಗಿ ಲುಕ್ಕು ಈ ಥರ ಇದೆ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ.